ವರ್ಷ ಶ್ರಾವಣ ಮೊದಲ ದಿನದಿಂದಲೇ ಹಬ್ಬಗಳು ಶುರುವಾಗಲಿದೆ. ಶ್ರಾವಣ ಮಂಗಳವಾರ ಎಂದರೆ ಹೆಣ್ಮಕ್ಕಳಿಗೆ ಸಡಗರ, ಸಂಭ್ರಮ. ಏಕೆಂದರೆ ಈ ದಿನ ಮಂಗಳಗೌರಿ ವ್ರತ ಪ್ರಾರಂಭವಾಗುತ್ತದೆ. ಒಂದು ವೇಳೆ ಹುಡುಗಿಯ ಮದುವೆಯು ಶುಭ ಮುಹೂರ್ತದಿಂದ ನಡೆಯದಿದ್ದರೆ ಅಥವಾ ವಿಳಂಬವಾಗುತ್ತಿದ್ದರೆ ಮಂಗಳಗೌರಿ ವ್ರತವನ್ನು ಆಚರಿಸಲು ಹೇಳಲಾಗುತ್ತದೆ. ಜಾತಕದಲ್ಲಿ ಮಂಗಳ 1, 4, 7, 8 ಮತ್ತು 12ನೇ ಮನೆಯಲ್ಲಿದ್ದರೆ ಮಂಗಳ ದೋಷ ಉಂಟಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹುಡುಗಿಯ ಮದುವೆ ನಡೆಯುವುದಿಲ್ಲ. ಅದಕ್ಕಾಗಿಯೇ ಮಂಗಳಗೌರಿ ವ್ರತವನ್ನು ಆಚರಿಸಲು ಸಲಹೆ ನೀಡಲಾಗುತ್ತದೆ. ಮಂಗಳವಾರದಂದು ಮಂಗಳಗೌರಿಯೊಂದಿಗೆ ಹನುಮ ಪಾದಗಳಿಂದ ಸಿಂಧೂರವನ್ನು ತೆಗೆದುಕೊಂಡು ಹಣೆಯ ಮೇಲೆ ಹಚ್ಚಿದರೆ ಮಂಗಳ ದೋಷವು ಕೊನೆಗೊಳ್ಳುತ್ತದೆ. ಹುಡುಗಿಗೆ ಸೂಕ್ತವಾದ ವರ ಸಿಗುತ್ತಾನೆ ಎಂದು ನಂಬಲಾಗಿದೆ. ಭಗವಾನ್ ಶಿವ ಮತ್ತು ಮಾತಾ ಪಾರ್ವತಿಯ ಭಕ್ತಿಗೆ ಎಲ್ಲ ದಿನಗಳು ಮತ್ತು ತಿಂಗಳುಗಳು ಮುಖ್ಯವಾಗಿದ್ದರೂ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ. ಶ್ರಾವಣ ಮಾಸವು ಸಂಪೂರ್ಣವಾಗಿ ಶಿವನ ಭಕ್ತಿಗೆ ಮೀಸಲಾಗಿದೆ. ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ವಿಶೇಷ ಮಹತ್ವವಿದೆ. ನಂಬಿಕೆಗಳ ಪ್ರಕಾರ ಮಂಗಳ ಗೌರಿ ವ್ರತವನ್ನು ಶ್ರಾವಣ ಪ್ರತಿ ಮಂಗಳವಾರ ಆಚರಿಸಲಾಗುತ್ತದೆ. ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ. ಅದರಲ್ಲಿ ಮಂಗಳಗೌರಿ ವ್ರತವೂ ಒಂದು. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಬಯಸಿ ಈ ಉಪವಾಸವನ್ನು ಆಚರಿಸುತ್ತಾರೆ. ಮಂಗಳ ಗೌರಿ ವ್ರತವನ್ನು ಪಾರ್ವತಿ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ. ಮಗುವನ್ನು ಪಡೆಯುವ ಆಸೆಯಿಂದಲೂ ಯಾರಾದರೂ ಈ ಉಪವಾಸವನ್ನು ಆಚರಿಸಿದರೆ ಅವರ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ. ಈ ವ್ರತವನ್ನು ಆಚರಿಸುವುದರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಹಾಗೆಯೇ ಯಾರಿಗಾದರೂ ವೈವಾಹಿಕ ಜೀವನದಲ್ಲಿ ತೊಂದರೆಯಾದರೆ ಅವರಿಗೂ ಈ ವ್ರತವು ತುಂಬಾ ಶುಭಕರವಾಗಿದೆ. ಮತ್ತೊಂದೆಡೆ ಅವಿವಾಹಿತ ಹುಡುಗಿಯರು ಈ ಉಪವಾಸವನ್ನು ಆಚರಿಸಿದರೆ ಅವರ ಅತ್ಯುತ್ತಮ ಪತಿಯನ್ನು ಪಡೆಯುವ ಬಯಕೆ ಶೀಘ್ರದಲ್ಲೇ ಈಡೇರುತ್ತದೆ. ಈ ದಿನ ಮನೆಯ ಹೆಣ್ಮಕ್ಕಳು ಕೂಡ ತುಂಬಾ ಸಂಪ್ರದಾಯಕವಾಗಿ ಉಡುಗೆ ತೊಡುಗೆ ಕೊಟ್ಟು ಈ ಪೂಜೆಯನ್ನು ಮಾಡುತ್ತಾರೆ. ಈ ದಿನ ಗೌರಿಯನ್ನು ಪೂಜಿಸುವುದರಿಂದ ಮನೆಯವರಿಗೆ, ಗಂಡನಿಗೆ, ಮಕ್ಕಳಿಗೆ ಆರೋಗ್ಯ, ಐಶ್ವರ್ಯ ಲಭಿಸುತ್ತದೆ. ಮನೆಗೆ ಶ್ರೇಯಸ್ಸು ಉಂಟಾಗುತ್ತದೆ ಎಂಬ ನಂಬಿಕೆ ಈ ವ್ರತವನ್ನು ಮಾಡಲಾಗುವುದು. ಮಂಗಳ ಗೌರಿ ವ್ರತದಂದು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ ಮತ್ತು ಮನೆ, ಮಕ್ಕಳ ಸಂತೋಷ ಮತ್ತು ಶಾಂತಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ. ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಅವಿವಾಹಿತ ಹುಡುಗಿಯರು ಸಹ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ. ಈ ಉಪವಾಸದ ಪ್ರಭಾವದಿಂದ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ಉಪವಾಸವು ಎಲ್ಲ ಆಸೆಗಳನ್ನು ಪೂರೈಸಲು ಬಹಳ ಪ್ರಯೋಜನಕಾರಿ ಎನ್ನುವ ನಂಬಿಕೆಯಿದೆ. ಇದರೊಂದಿಗೆ ಈ ದಿನದಂದು ಮಂಗಳಕರವಾದ ಯೋಗದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಪ್ರತಿಯೊಂದು ಕಾರ್ಯವೂ ನೆರವೇರುತ್ತದೆ. ಶ್ರಾವಣ ಮಂಗಳವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ, ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆ ಮಾಡಬೇಕು. ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ಮನೆಯಲ್ಲಿ ವಿಗ್ರಹ ಇದ್ದಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಪಾರ್ವತಿ ದೇವಿಗೆ ತೊಡಿಸಬೇಕು. ಇಲ್ಲವಾದಲ್ಲಿ ದೇವಸ್ಥಾನಗಳಿಗೆ ಕೆಂಪು ವಸ್ತ್ರ ನೀಡಬಹುದು. ಬಳಿಕ ದೀಪವನ್ನು ಬೆಳಗಿಸಿ ಶಿವ ಪಾರ್ವತಿಯನ್ನು ಪೂಜಿಸಬೇಕು. ಇದಾದ ನಂತರ ಮಂಗಳ ಗೌರಿ ವ್ರತ ಕಥೆಯನ್ನು ಕೇಳಿ. ಪೂಜೆಯ ನಂತರ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ನೀಡಿ ಮತ್ತು ಅಗತ್ಯವಿರುವವರಿಗೆ ಹಣ ಮತ್ತು ಧಾನ್ಯಗಳನ್ನು ದಾನ ಮಾಡಿ. ಉಪವಾಸದಲ್ಲಿ ಅಕ್ಕಿಯ ಪದಾರ್ಥಗಳನ್ನು ಸೇವಿಸಬಾರದು. ಪೂಜಾಗೃಹ ಅಥವಾ ದೇವರು ಇಡುವ ಜಾಗವನ್ನು ರಂಗೋಲಿಯಿಂದ ಅಲಂಕರಿಸಬೇಕು. ಒಂದು ಮಣೆ ಇಟ್ಟು ಅದರ ಮೇಲೆ ರವಿಕೆ ಬಟ್ಟೆ ಹಾಸಿ ಅದರ ಮೇಲೆ ಒಂದು ತಟ್ಟೆಯಲ್ಲಿ ದೇವರನ್ನು ಇಡಬೇಕು. ಗಣಪತಿ, ಗೌರಿ ವಿಗ್ರಹ, ಅರಿಶಿನದ ಗೌರಮ್ಮ ಅಂದರೆ ಸ್ವಲ್ಪ ಅರಿಶಿನಕ್ಕೆ ಚೂರು ಹಾಲು ಹಾಕಿ ಕಲೆಸಿ ಗೋಪುರದ ಆಕಾರ ಕೊಡಿ. ಕನ್ನಡಿ, ಕಲಶ,
ಇವುಗಳನ್ನು ಇಟ್ಟುಕೊಳ್ಳಬೇಕು. 3 ರವಿಕೆ ಬಟ್ಟೆಯನ್ನು ತ್ರಿಕೋಣಾಕಾರದಲ್ಲಿ ಮಡಿಸಿ ಹಿಂದೆ ಇಡಬೇಕು. ಒಂದು ಸಣ್ಣ ಚೊಂಬಿನ ಒಳಗೆ ಸ್ವಲ್ಪ ಅಕ್ಕಿ, ಮಂತ್ರಾಕ್ಷತೆ ಹಾಕಿ ಇದರ ಮೇಲೆ ರವಿಕೆ ಬಟ್ಟೆ ಇಟ್ಟು ಒಂದು ಕೊಬ್ಬರಿ ಗಿಟುಕನ್ನು ಇಡಬೇಕು. ಇದಕ್ಕೆ ಕಪ್ಪಿನಿಂದ ಕಣ್ಣು, ಮೂಗು ಬರೆದು ಅಲಂಕರಿಸಿ. ಇದೇ ಮಂಗಳಗೌರಿ ಮೂರ್ತಿ. ಇದಕ್ಕೆ ಪೂಜೆ ಮಾಡಬೇಕು. ಕೆಲವು ಮನೆಗಳಲ್ಲಿ ಮಣೆಗೆ ರವಿಕೆ ಬಟ್ಟೆಯ ಬದಲು ಶಲ್ಯ ಹಾಸುತ್ತಾರೆ. ಕೆಲವರು ದೇವಿಯ 2 ಬದಿಯಲ್ಲಿ 16 ವೀಳ್ಯದ ಎಲೆ, ಅಡಿಕೆಯನ್ನು ಇಡುತ್ತಾರೆ. ಇದರೊಂದಿಗೆ ದೇವಿಗೆ ನಿಮ್ಮ ಇಷ್ಟದಂತೆ ಅಲಂಕಾರ ಮಾಡಬಹುದು. ಸಾಮಾನ್ಯವಾಗಿ ಉಪಯೋಗಿಸುವ ಪೂಜಾ ಸಾಮಗ್ರಿಗಳ ಜೊತೆಗೆ ಕೊಬ್ಬರಿ ಗಿಟುಕು, ರವಿಕೆ ಬಟ್ಟೆಗಳು, ಕಲಶ, ಕನ್ನಡಿ, ಮರದ ಜೊತೆ ಬಾಗಿನ, ಹತ್ತಿ ಎಳೆ, ಬಳೆ, ಬಿಚ್ಚುಲೆ, ತಂಬಿಟ್ಟಿನ ಆರತಿ ಬೇಕಾಗುತ್ತೆ. ಮೊದಲು ಗಣಪತಿ ಪೂಜೆ ಮಾಡಿ ನಂತರ ಮಂಗಳಗೌರಿ ಪೂಜೆ ಮಾಡಬೇಕು. ಗೌರಿಗೆ 16 ಹಿಡಿ 16 ಎಳೆಗಳ ಹತ್ತಿ ಹಾರ ಹಾಕಬೇಕು. ನೈವೇದ್ಯಕ್ಕೆ ಸಾಮಾನ್ಯವಾಗಿ ಹೆಸರುಬೇಳೆ ಪಾಯಸ, ಹುಗ್ಗಿ ಮಾಡುತ್ತಾರೆ. ಕೊನೆಯಲ್ಲಿ ತಂಬಿಟ್ಟಿನಲ್ಲಿ 16 ದೀಪದ ಆರತಿ ಮಾಡಬೇಕು. ತಂಬಿಟ್ಟು ಮಾಡುವ ವಿಧಾನ ಇಲ್ಲಿದೆ. ಈ ದೀಪದಲ್ಲಿ ವೀಳ್ಯದ ಎಲೆಯನ್ನು ಹಿಡಿದು ಕಪ್ಪು ಕಾಡಿಗೆ ಹಿಡಿಯಬೇಕು. ಇದನ್ನು ಮಂಗಳಗೌರಿಗೆ ಹಚ್ಚಿ ನೀವು ಕಣ್ಣಿಗೆ ಹಚ್ಚಿಕೊಳ್ಳಬೇಕು. ಪೂಜೆಯ ನಂತರ ಕಥಾ ಶ್ರವಣ ಮಾಡಬೇಕು. ಪೂಜೆ ಆದ ಮೇಲೆ ಕೊಬ್ಬರಿಯಲ್ಲಿ ಮಾಡಿರುವ ದೇವಿಯನ್ನು ಹಾಗೆ ಇಟ್ಟುಕೊಳ್ಳಿ. ಅದೇ ಕೊಬ್ಬರಿಯನ್ನು 4 ವಾರವೂ ಇಟ್ಟು ಪೂಜೆ ಮಾಡಿ ಕೊನೆಯ ವಾರ ಇದನ್ನು ಬಾಗಿನದಲ್ಲಿ ಇಟ್ಟುಕೊಡಿ. ಪ್ರತಿ ವರ್ಷ ಕೊನೆಯ ವಾರದ ಪೂಜೆಗೆ ಮರದ ಜೊತೆ ಬಾಗಿನ ಇಟ್ಟುಕೊಳ್ಳಬೇಕು. ಮರದ ಒಳಗೆ 4 ತರಹ ಬೇಳೆಗಳು, ಅಕ್ಕಿ, ಉಪ್ಪು, ರವೆ, ಬೆಲ್ಲ, ತೆಂಗಿನಕಾಯಿ ಜೊತೆಗೆ ಪೂಜೆ ಮಾಡಿದ ಕೊಬ್ಬರಿ ಗಿಟುಕು, 16 ಎಳೆ ಹತ್ತಿ ಹಾರವನ್ನು ಇಡಬೇಕು. ಇದನ್ನು ನಿಮ್ಮ ತಾಯಿಗೆ ಬಾಗಿನ ಕೊಡಬೇಕು. ಹೀಗೆ 5 ವರ್ಷ ವ್ರತ ಮಾಡಿ ಉದ್ಯಾಪನೆ ಮಾಡಬೇಕು. 5ನೇ ವರ್ಷ ಪೂಜೆಗೆ ಉಪಯೋಗಿಸಿದ ಕಳಶದ ಪಾತ್ರೆಯನ್ನು ಮರದ ಬಾಗಿನದ ಜೊತೆ ತಾಯಿಗೆ ಕೊಡಬೇಕು. ನಾವು ಮಾಡುವ ಪೂಜೆ ವ್ರತಗಳಲ್ಲಿ ಬಾಗಿನ ಕೊಡುವ ಪದ್ಧತಿ ಇದೆ. ದೇವಿಗೆ ಮಾಡುವ ಪೂಜೆಗಳಲ್ಲಿ ಇದು ಸಾಮಾನ್ಯ. ಬಾಗಿನವನ್ನು ಮರದ ಜೊತೆಯಲ್ಲಿ ಇಟ್ಟು ಕೊಡುತ್ತಾರೆ. ಹಾಗೆ ಬಾಗಿನ ಮರದಲ್ಲಿ ಏನೇನು ತುಂಬಬೇಕು ಎಂಬುದನ್ನು ನೋಡುವುದಾದರೆ, 1 ಜೊತೆ ಮೊರ, ಮೊರಕ್ಕೆ ಅರಿಶಿನ, ಕುಂಕುಮ ಹಚ್ಚಿ ಧಾನ್ಯಗಳು, ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ರವೆ ಬೆಲ್ಲದ ಅಚ್ಚು, ಉಪ್ಪು, ತೆಂಗಿನಕಾಯಿ, ಹಣ್ಣು ಬಳೆ, ಬಿಚ್ಚೋಲೆ, ಕನ್ನಡಿ, ಕಪ್ಪು, ಬಾಚಣಿಗೆ ವೀಳ್ಯದ ಎಲೆ, ಅಡಿಕೆ, ದಕ್ಷಿಣೆ, ಅರಿಶಿನ, ಕುಂಕುಮ. ರವಿಕೆ ಬಟ್ಟೆ ದೇವಿಗೆ ಕೊಡುವ ಬಾಗಿನದಲ್ಲಿ ಮೇಲೆ ಹೇಳಿರುವ ಸಾಮಾನುಗಳ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು, ಗೆಜ್ಜೆ ವಸ್ತ್ರ, ಶ್ರೀಗಂಧ, ಊದಿನ ಕಡ್ಡಿ ಇತ್ಯಾದಿ ಇಡುತ್ತಾರೆ. ಸ್ವರ್ಣ ಗೌರಿ ವ್ರತ, ಮಂಗಳ ಗೌರಿ ವ್ರತ, ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ, ಸಿರಿಯಾಳ ಷಷ್ಠಿ ಮುಂತಾದ ಪೂಜೆಗಳಲ್ಲಿ ಬಾಗಿನ ಕೊಡುತ್ತಾರೆ. ಮೊರದ ಜೊತೆ ಬಾಗಿನವನ್ನು ಸುಮಂಗಲಿಯರಿಗೆ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುವ ಪದ್ಧತಿ ಇದೆ. ಶ್ರಾವಣ ಮಾಸದಲ್ಲಿ ಮಂಗಳವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರ ಗುಲಾಬಿ, ಕಿತ್ತಳೆ, ಹಳದಿ ಮತ್ತು ಹಸಿರು ಬಣ್ಣದ ಶುಭ್ರವಾದ ಸುಂದರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಕಂಬವನ್ನು ಸ್ಥಾಪಿಸಿ ಮತ್ತು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ. ನೀವು ಮಂಗಳಗೌರಿಯನ್ನು ಸತತ 5 ವರ್ಷಗಳ ಕಾಲ ಪೂಜಿಸಿದ ವ್ರತವನ್ನು ಆಚರಿಸಿದ ನಂತರ 5ನೇ ವರ್ಷದಲ್ಲಿ ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು ನೀವು ಈ ಉಪವಾಸದ ಉದ್ಯಾಪನವನ್ನು ಮಾಡಬೇಕು. ಉದ್ಯಾಪನವಿಲ್ಲದೆ ಈ ಉಪವಾಸವು ಪೂರ್ಣವಾಗುವುದಿಲ್ಲ. ಮಂಗಳ ಗೌರಿ ವ್ರತದ ಸಮಯದಲ್ಲಿ ಮಹಿಳೆಯರು ತಾಯಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಹಿಟ್ಟು, ಲಡ್ಡುಗಳು, ಹಣ್ಣುಗಳು, ಪಾನ್, ವೀಳ್ಯದೆಲೆ, ಲವಂಗ, ಏಲಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಲೇ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಅವಿವಾಹಿತ ಹುಡುಗಿಯರು ಈ ದಿನ ಓಂ
ಗೌರಿ ಶಂಕರಾಯ ನಮಃ ಎಂದು ಮಂತ್ರವನ್ನು ಜಪಿಸಬೇಕು. ಹಾಗೆಯೇ ಉಪವಾಸವನ್ನು ಮಾಡಬೇಕು ಮತ್ತು ಸುಂದರಕಾಂಡವನ್ನು ಪಠಿಸಿ. ಈ ರೀತಿ ಮಾಡುವುದರಿಂದ ಮದುವೆಯ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಶುಭ ಫಲಗಳು ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ. ಭವಿಷ್ಯ ಮತ್ತು ನರಪುರಾಣದ ಪ್ರಕಾರ ಈ ಉಪವಾಸವನ್ನು ಆಚರಿಸುವ ಮೂಲಕ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಪಡೆಯುತ್ತಾರೆ. ಆದುದರಿಂದ ಈ ದಿನ ಮಾತಾ ಮಂಗಳಗೌರಿಯನ್ನು ಪೂಜಿಸಿ ಮಂಗಳಗೌರಿಯ ಕಥೆಯನ್ನು ಕೇಳುವುದರಿಂದ ಫಲಪ್ರದವಾಗುತ್ತದೆ. ಜ್ಯೋತಿಷಿಗಳ ಪ್ರಕಾರ ಯಾರ ಜಾತಕದಲ್ಲಿ ವೈವಾಹಿಕ ಜೀವನದಲ್ಲಿ ಕೊರತೆ ಇದೆಯೋ ಅಥವಾ ಮದುವೆಯ ನಂತರ ಪತಿಯಿಂದ ವಿಚ್ಛೇದನ ಅಥವಾ ವಿಚ್ಛೇದನದಂತಹ ಅಶುಭ ಯೋಗವು ಸೃಷ್ಟಿಯಾಗಿದೆಯೋ ಅಂತವರು ಮಂಗಳಗೌರಿ ವ್ರತವನ್ನು ಮಾಡಬೇಕು. ಮಂಗಳ ಗೌರಿ ಶಕ್ತಿ ಮಾತೆ ಪಾರ್ವತಿಯ ಮಂಗಳ ರೂಪ. ಈ ತಾಯಿ ಶಕ್ತಿಯು 3 ಗುಣಗಳನ್ನು ಹೊಂದಿದೆ: ಸೃಷ್ಟಿ, ನಿರ್ವಹಣೆ ಮತ್ತು ವಿನಾಶ. ಕೆಲವೊಮ್ಮೆ ಸೃಷ್ಟಿಸುತ್ತಾಳೆ, ಕೆಲವೊಮ್ಮೆ ತಾಯಿಯ ರೂಪದಲ್ಲಿ ಪೋಷಿಸುತ್ತಾಳೆ, ಕೆಲವೊಮ್ಮೆ ಮಹಿಷಾಸುರನಂತಹ ರಾಕ್ಷಸರನ್ನು ತನ್ನ ಅಂತಃಶಕ್ತಿಯಿಂದ ಜಾಗೃತಗೊಳಿಸುತ್ತಾಳೆ. ಆದ್ದರಿಂದಲೇ ಮಂಗಳ ಗೌರಿಯ ವ್ರತವು ಅಖಂಡ ಸೌಭಾಗ್ಯವನ್ನು ತರುವುದಲ್ಲದೆ ಸ್ತ್ರೀಶಕ್ತಿಯ ಭಾವವನ್ನು ನೀಡುತ್ತದೆ. ಗರ್ಭಿಣಿಯಾಗಿ 6 ತಿಂಗಳಾದ ನಂತರ ಮತ್ತು ಬಾಣಂತಿಯು ಮೊದಲ ಸಲ ದೇವಸ್ಥಾನಕ್ಕೆ ಹೋಗುವ ಮೊದಲು ಈ ವ್ರತವನ್ನು ಮಾಡುವಂತಿಲ್ಲ. ಅಂದರೆ ಆ ವರ್ಷ ಲೆಕ್ಕಕ್ಕೆ ಬರುವುದಿಲ್ಲ. ರಜಸ್ವಲೆಯಾದವರು ಮಂಗಳವಾರದ ಬದಲು ಶುಕ್ರವಾರ 5 ನೀರು ಆಗಿದ್ದರೆ ಮಾಡಬಹುದು. ಸೂತಕ ಅಥವಾ ವೃದ್ಧಿ ಸಮಯದಲ್ಲಿ ಮಾಡದವರಿಗೂ ತೊಂದರೆಯಿಲ್ಲ. ಮುಂದಿನ ಮಂಗಳವಾರ ಶುಭವಾಗಿದ್ದರೆ, ಅಂದರೆ ಸೂತಕ ಮುಗಿದಿದ್ದರೆ ಮಾಡಬಹುದು. ಮಂಗಳ ಗೌರಿ ವ್ರತದ ದಿನದಂದು ಆದಷ್ಟು ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಸಸ್ಯಾಹಾರಿ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಮಂಗಳಗೌರಿ ವ್ರತದ ದಿನದಂದು ಸ್ತ್ರೀ ಅಥವಾ ಪುರುಷನಾಗಲಿ ಮದ್ಯಪಾನ, ಮಾಂಸಾಹಾರವನ್ನು ಸೇವಿಸಬಾರದು. ಮಂ ಅಂದರೆ ಅನಿಷ್ಟ ಸಮೂಹಗಳಾದ ಪತಿಯ ಅನಾರೋಗ್ಯ, ಪತಿಯ ಆಯಸ್ಸು ಹೋಗುವಿಕೆ ಮೊದಲಾದವು. ಗ ಅಂದರೆ ಹೋಗಲಾಡಿಸಿ. ಳ ಭರ್ತೃವಿಗೆ ಆಯುರಾರೋಗ್ಯ ಕೊಡುವವರು. ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ವ್ರತದ ಕಥೆಯನ್ನು ಹೇಳುತ್ತಾ ಈ ವ್ರತವನ್ನು ಸ್ತ್ರೀಯರಿಗೆ ವೈಧವ್ಯ ಬರದಂತೆ ತಡೆಯಬಲ್ಲ ವ್ರತ ಎಂದಿದ್ದಾನೆ. ಮಂಗಳಗೌರಿಯು ಪರಮೇಶ್ವರನ ಜೊತೆಯಲ್ಲಿ ಸದಾ ಇರುವವಳಾಗಿದ್ದು ಭಕ್ತರ ಕಾಮನೆಗಳನ್ನು ಶೀಘ್ರ ಪರಿಹರಿಸುವಳಾಗಿದ್ದು ನಮಗೆ ಜ್ಞಾನಪ್ರದಳಾಗಿ ನಮ್ಮ ಕುಟುಂಬದ ಎಲ್ಲರಿಗೂ ಜ್ಞಾನ, ಭಕ್ತಿ, ಸತ್ಕಾರ್ಯದಲ್ಲಿ ಆಸಕ್ತಿ, ಸೌಭಾಗ್ಯ ದ್ರವ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಬೇಕು. ಮಂಗಳಗೌರಿ ಹಾಡು ಅಥವಾ ವರವ ಕೊಡಿ ಎಂದು ಕರೆಯಲ್ಪಡುವ ವಿಶೇಷ ಪ್ರಾರ್ಥನೆಯನ್ನು ಮಂಗಳ ಗೌರಿ ವ್ರತ ಮತ್ತು ಪೂಜೆ ಮಾಡುವಾಗ ಪಠಿಸಲಾಗುತ್ತದೆ. ಕರ್ನಾಟಕದಲ್ಲಿ ಶ್ರಾವಣ ಮಂಗಳ ಗೌರಿ ಪೂಜೆಯ ಸಮಯದಲ್ಲಿ ಮಹಿಳೆಯರು ಗೌರಿ ದೇವಿಗೆ ವರವನ್ನು ಕೇಳುವ ಆಚರಣೆ ಇದೆ. ಪ್ರಾರ್ಥನೆ ಅಥವಾ ಮಂತ್ರವು ವರವನ್ನು ಕೇಳುವ ರೂಪದಲ್ಲಿದೆ. ಪೂಜೆಯ ಸಮಯದಲ್ಲಿ ಹೇಳಿದ ಅಥವಾ ಕೇಳಿದ ಕಥೆಯನ್ನು ಮಂಗಳಗೌರಿ ಹಾಡು ಎಂದು ಕರೆಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.